ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಎಕ್ಸೆಲ್ ಶೀಟಲ್ಲಿ ಆಬ್ಜೆಕ್ಟ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಯಾವುದೇ ಡಾಕ್ಯುಮೆಂಟ್ನ ನೀವು ಓಪನ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನಂತರ ಕ್ರಿಯೇಟ್ ಫ್ರಮ್ ಫೈಲ್, ನೆಕ್ಸ್ಟ್ ಬ್ರೌಸ್, ದೆನ್ ಡಿಸ್ಪ್ಲೇ ಆನ್ ಐಕಾನ್. ನಿಮ್ಗೆ ಯಾವ ಫೈಲ್ ಬೇಕೋ ಅದು ಸೆಲೆಕ್ಟ್ ಮಾಡಿಕೊಂಡು ಇನ್ಸರ್ಟ್ ಅಂತ ಕೊಡಿ. ನಂತರ ಡಿಸ್ಪ್ಲೇ ಆಸ್ ಐಕಾನ್ ಓಕೆ ಕೊಡಿ. ನೆಕ್ಸ್ಟ್ ಆ್ಯಸ್ ಐಕಾನ್ ಆಗಿ ನೀವು ಈಗ ನೋಡ್ಬೋದು. ಐಕಾನ್ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ಫೈಲ್ ಓಪನ್ ಆಗುತ್ತೆ. ಈ ರೀತಿ ಯಾವುದೇ ಡಾಕ್ಯುಮೆಂಟ್ನ ನೀವು ಎಕ್ಸೆಲ್ ಶೀಟಲ್ಲಿ ಓಪನ್ ಮಾಡ್ಕೋಬೋದು. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀವಿ ನೋಡಿ. ಯಾವುದೇ ಫೈಲ್ ನೀವು ಈಗ ಓಪನ್ ಮಾಡ್ಕೋಬೋದು. ನಂತರ ಡಿಸ್ಪ್ಲೇ ಆಸ್ ಐಕಾನ್ ಓಕೆ. ಈಗ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ನಿಮ್ಮ ಫೈಲ್ ಓಪನ್ ಆಗುತ್ತೆ ನೋಡಿ. ಪವರ್ ಪಾಯಿಂಟ್ ಫೈಲ್ ಓಪನ್ ಆಗಿದೆ. ಈ ರೀತಿ ನೀವು ಯಾವುದೇ ಡಾಕ್ಯುಮೆಂಟ್ನ ಎಕ್ಸೆಲ್ ಶೀಟಲ್ಲಿ ಓಪನ್ ಮಾಡ್ಬೋದು ಆಬ್ಜೆಕ್ಟ್ ಯೂಸ್ ಮಾಡಿಕೊಂಡು. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀವಿ. ಬ್ರೌಸ್, ನಿಮ್ಗೆ ಯಾವ ಡಾಕ್ಯುಮೆಂಟ್ ಬೇಕಾದ ಸೆಲೆಕ್ಟ್ ಮಾಡಿಕೊಂಡು ನೀವು ಇನ್ಸರ್ಟ್ ಮಾಡ್ಕೋಬೋದು. ಈ ರೀತಿ ಐಕಾನ್ ಡಿಸ್ಪ್ಲೇ ಆಸ್ ಐಕಾನ್ ನೆಕ್ಸ್ಟ್ ಓಕೆ. ಈಗ ಐಕಾನ್ ಬರುತ್ತೆ. ಐಕಾನ್ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ನಿಮ್ಮ ಫೈಲ್ ಓಪನ್ ಆಗುತ್ತೆ. ಥ್ಯಾಂಕ್ ಯು.